ನಮಸ್ಕಾರ ಎಲ್ರಿಗೂ. ಸ್ಪರ್ಧಾ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ಪಿಟ್ಸ್ ಇಂಡಿಯಾ ಆಕ್ಟ್ ಮತ್ತು ರೆಗ್ಯುಲೇಟಿಂಗ್ ಆಕ್ಟ್ ಪ್ರಥಮ ಬಾರಿಗೆ ಬಂದ ಆಕ್ಟ್ ಯಾವ್ದಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್. ಯಾವಾಗ 1773 ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಈ ಎರಡು ಕಾಯ್ದೆಗಳ ಬಗ್ಗೆ ಏನೇನು ಮುಖ್ಯ ಅಂಶಗಳನ್ನ ನೀಡಿದ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಬಹಳ ಕ್ರೂರವಾಗಿತ್ತು, ಅಧೀನವಾಗಿತ್ತು. ಹೀಗಾಗಿ ಇದನ್ನು ಹೇಗಾದ್ರೂ ಮಾಡಿ ಇದು ಮಾಡಬೇಕು, ಸ್ವಲ್ಪ ಶಾಂತವಾಗಿ ಮಾಡಬೇಕು ಅಂತ ಹೇಳಿ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತಪ್ಪ ಅಂತಂದ್ರೆ ಒಂದೆರಡು ಕಾಯ್ದೆಗಳನ್ನು ಹೊರಡಿಸ್ತು. ಇನ್ನು ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಬಹಳ ಅನಾಹುತಕಾರಿಯಾಗಿತ್ತು, ಆಘಾತಕಾರಿಯಾಗಿತ್ತು. ಹಾಗಾಗಿ ಇದನ್ನ ಸ್ವಲ್ಪ ಶಾಂತವಾಗಿಸ್ಬೇಕು ಅಂತೇಳಿ 1773 ರೆಗ್ಯುಲೇಟಿಂಗ್ ಆಕ್ಟ್, 1784 ಪಿಟ್ಸ್ ಇಂಡಿಯಾ ಆಕ್ಟ್. ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತಂತು. ಕಾಯ್ದೆಗಳಾದವು. ಈ ಎರಡರ ಬಗ್ಗೆ ಸ್ವಲ್ಪ ವಿವರಪೂರ್ವವಾಗಿ ನೋಡೋಣ. ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಪಾಸ್ ಮಾಡುವುದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನ ನಿಯಂತ್ರಣ ಮಾಡುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರಗಳನ್ನ ಈ ಕಾಯ್ದೆ ಏನ್ ಪಾಸ್ ಮಾಡುತ್ತಲ್ಲ, ಈ ಕಾಯ್ದೆಯನ್ನ ಪಾಸ್ ಮಾಡಿದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ರೀತಿ ವ್ಯವಹಾರಗಳನ್ನ ನಿಯಂತ್ರಣ ಮಾಡಿಂದ ಏನಪ್ಪಾ ಅಂತಂದ್ರ ಈಸ್ಟ್ ಇಂಡಿಯಾ ಕಂಪನಿ ಏನ್ ಕೊಡ್ತಾರ ಜವಾಬ್ದಾರಿ ಅಂತಂದ್ರ ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಈ ಎರಡು ನೋಡ್ಕೊಳ್ರಿ ನೀವು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಎರಡು ಜವಾಬ್ದಾರಿಗಳನ್ನ ನೀಡ್ತದ. ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡ್ತದ. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅದ್ರ ಮೂಲಕ ಭಾರತದಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬಂದಾಗ ಇವೆರಡು ಜವಾಬ್ದಾರಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ವಹಿಸ್ತದ. ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ತರುವುದ್ರ ಮೂಲಕ ಭಾರತದಲ್ಲಿ ಮುಂದೆ ನೆಕ್ಸ್ಟ್ ಸಂವಿಧಾನ ರಚಿಸ್ಲಾಕ ಒಂದು ಹಾದಿ ಹುಡುಕಲಾಗ ಅಂತ ಅದಕ್ಕೊಂದು ಅಸ್ಥಿಭಾರ ಹಾಕ್ತು. ಆದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಕೆಲವೊಂದಿಷ್ಟು 5 ಏನ್ ತರ್ತದ ಲಕ್ಷಣಗಳನ್ನ 5 ಲಕ್ಷಣಗಳು ಜಾರಿಗೆ ತರ್ತಾವ. 5 ಲಕ್ಷಣಗಳು ರೆಗ್ಯುಲೇಟಿಂಗ್ ಆಕ್ಟ್ ತರ್ತದ. ಈ ಕಾಯ್ದೆ ಮೂಲಕ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಗವರ್ನರ್ನನ್ನ ಬಂಗಾಳದ ಗವರ್ನರ್ ಜನರಲ್ ನನ್ನಾಗಿ ನೇಮಕ ಮಾಡ್ತದ. ಬಂಗಾಳದ ಗವರ್ನರ್ ಜನರಲ್ ನನ್ನಾಗಿ ನೇಮಿಸಲಾಗ್ತದ. ಬಂಗಾಳದ ಗವರ್ನರ್ ಜನರಲ್ ಬದಲು ಯಾರಪ್ಪ ಅಂತಂದ್ರೆ ಅದು ಆಕ್ಟ್ ಜಾರಿಗೆ ಬಂದಿಂದ ಯಾರಾಗ್ತಾರ ಅಂತಂದ್ರ ವಾರನ್ ಹೇಸ್ಟಿಂಗ್ಸ್ ಆಗ್ತಾರ. ಇವನಿಗೆ 4 ಮಂದಿ ಆಡಳಿತ ಅಧಿಕಾರಿಗಳು ಇರ್ತಾರ. ಆಡಳಿತ ಕೂಡಿದ ಒಂದು ಕಾರ್ಯಕಾರಿ ಮಂಡಳಿ ಇರ್ತದ, ರಚನೆ ಆಗ್ತದ. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಈ ಕಾಯ್ದೆ ತಂದ ನಂತರ ಮೊದಲ ಗವರ್ನರ್ ಜನರಲ್ ಆಗ್ತಾನ. ಈ ಕಾಯ್ದೆ ಬಾಂಬೆ ಮತ್ತು ಪ್ರೆಸಿಡೆನ್ಸಿ ಮದ್ರಾಸ್ ಪ್ರಾಂತ್ಯಗಳ ಜನರಲ್ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಗ್ತದೆ. 2ನೇದು ಅಂಶ. 3ನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಕಾಯ್ದೆ ಏನ್ ಮಾಡ್ತದ, ಮುಖ್ಯ ನ್ಯಾಯಾಧೀಶರು ಇರ್ಬೇಕು ಮತ್ತು ಹೆಚ್ಚು ಮಂದಿಗೆ ನ್ಯಾಯಾಧೀಶರಿದ್ರು ನಡೀತೈತಿ. ಆಮೇಲೆ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತದ. 3ನೇ ಅಂಶ ಇದು. ಒಬ್ಬರು ಮುಖ್ಯ ನ್ಯಾಯಾಧೀಶರಿರ್ಬೇಕು, ಮತ್ತೆ ನೆಕ್ಸ್ಟ್ ಹೆಚ್ಚುವರಿ ನ್ಯಾಯಾಧೀಶರಿರ್ಬೇಕು. ಆಮೇಲೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ಬೇಕು. ಅಂತೇಳಿ ಈ ಕಾಯ್ದೆ 3ನೇ ಒಂದು ಅಂಶವನ್ನ ಜಾರಿಗೆ ತರುತ್ತದೆ.
ಇನ್ನೊಂದು ನಾಲ್ಕನೇದು ಅಂಶ ಏನಪ್ಪಾ ಅಂತಂದ್ರ ಇದು ಯಾವುದೇ ರೀತಿಯ ಖಾಸಗಿ ಸಹಭಾಗಿತ್ವದಲ್ಲಿ ಇರಬಾರದು ಮತ್ತು ಸ್ಥಳೀಯರಿಂದ ಖಾಸಗಿ ಸಹಭಾಗಿತ್ವ ಇರಬಾರದು, ಖಾಸಗಿ ವ್ಯವಹಾರದಲ್ಲಿ ಭಾಗವಹಿಸಬಾರದು. ಆಮೇಲೆ ಯಾವುದೇ ರೀತಿಯ ಕಾಣಿಕೆ, ಪಿಂಚಣಿ, ದಾನ ಇವುಗಳನ್ನ ಮಾಡಬಾರದು ಅಂತ ಹೇಳ್ತದೆ. ಆಮೇಲೆ ಇನ್ನು 5ನೇದ್ದು ಏನಪ್ಪಾ ಅಂದ್ರೆ ಆಡಳಿತದ ನಿರ್ದೇಶಕರನ್ನು ಒಳಗೊಂಡ ಭಾರತದಲ್ಲಿ ಕಂದಾಯ, ಸಿವಿಲ್ಲು ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಕಂದಾಯ, ಆಡಳಿತ, ಕಂದಾಯ, ಸಿವಿಲ್ಲು, ಮಿಲಿಟರಿ 3 ಅಂಶ, ಕಂದಾಯ, ಸಿವಿಲ್ಲು, ಮಿಲಿಟರಿ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅಂತ ಹೇಳಿ ಇದು ಜಾರಿಗೆ ಮಾಡ್ತದೆ. ಏನು ಈ 5 ಅಂಶ. ಆದ್ರ ನೆಕ್ಸ್ಟ್ ಹೆಚ್ಚುವರಿಯಾಗಿ ಇದು 5 ಅಂಶ ಕೊಟ್ಟ ನಂತರ ಇನ್ನೊಂದು ಆಕ್ಟ್ ಅನ್ನು ತರ್ತದೆ. ಆಮೇಲೆ 1784 ಎಷ್ಟ್ರಾಗ ಎರಡನೇ ಕಾಯ್ದೆ ಯಾವುದಪ್ಪ ಅಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತದೆ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಯಾಕ? ಇದು ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನ ಸರಿಪಡಿಸುವುದಕ್ಕೋಸ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಜಾರಿಗೆ ತರಲಾಗ್ತದೆ. ಈ ಕಾಯ್ದೆನೂ ಕೂಡ ಪಿಟ್ಸ್ ಇಂಡಿಯಾ ಆಕ್ಟ್ ನು ಕೂಡ 5 ಅಂಶಗಳನ್ನ, ಲಕ್ಷಣಗಳನ್ನು ನೀಡುತ್ತೆ. ಏನೇನು? ಈ ಕಂಪನಿ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸುತ್ತೆ. ಏನು? ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸುವುದು. ಒಂದು. 2ನೇದು ಅಂಶ ಏನಪ್ಪಾ ಅಂತಂದ್ರ ಈ ವಿದ್ಯಮಾನಗಳನ್ನ, 2ನೇ ಅಂಶ ಈ ವಾಣಿಜ್ಯ ವಿದ್ಯಮಾನಗಳನ್ನ ನಿರ್ವಹಿಸಲು ನಿರ್ದೇಶಕರನ್ನು ಒಳಗೊಂಡ ಮಂಡಳಿಗೆ ಅವಕಾಶ. ಸಿವಿಲ್ಲು, ಮಿಲಿಟರಿ ಮತ್ತು ರೆವಿನ್ಯೂ ವಿಷಯಗಳನ್ನು ಒಳಗೊಂಡ 6 ಮಂದಿ ಸದಸ್ಯರು ಇರಬೇಕು. ಅದು ಎಲ್ಲಿಪ್ಪಾ ಅಂತಂದ್ರ ನಿಯಂತ್ರಣ ಮಂಡಳಿ ಎಲ್ಲಿ ಸ್ಥಾಪನೆ ಆಗ್ಬೇಕಂತ ಇಂಗ್ಲೆಂಡಿನಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಮಂಡಳಿಯ ಆದೇಶವನ್ನ ಭಾರತಕ್ಕೆ ಜವಾಬ್ದಾರಿಯನ್ನ 3 ನಿರ್ದೇಶಕರನ್ನು ಒಳಗೊಂಡ ಒಂದು ರಹಸ್ಯ ಸಮಿತಿ ಏನ್ ಮಾಡಬೇಕು? ಒಂದು ರಹಸ್ಯ ಸಮಿತಿಗೆ ನೀಡಲಾಯಿತು. ಗವರ್ನರ್ ಜನರಲ್ ನ ಸಮಿತಿ ಸದಸ್ಯರ ಸಂಖ್ಯೆ ಏನಪ್ಪಾ ಅಂದ್ರೆ 4 ಇದ್ದದ್ದನ್ನ 4 ಇರೋದನ್ನ 3ಕ್ಕೆ ಇಳಿಕೆ ಮಾಡಿತು. ಏನು? ಗವರ್ನರ್ ಜನರಲ್ ನ ಸಮಿತಿ ಸದಸ್ಯರ ಸಂಖ್ಯೆ 4 ಇದ್ದದನ್ನ 3ಕ್ಕೆ ಇಳಿಸಲಾಯಿತು. ಇನ್ನು 5ನೇ ಅಂಶ ಏನಪ್ಪಾ ಅಂದ್ರೆ ರಾಯಭಾರತ್ವ, ಯುದ್ಧ ಮತ್ತು ಕಂದಾಯ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಗವರ್ನರ್ ಜನರಲ್ ಸಮಿತಿಗೆ ಏನ್ ಮಾಡಬೇಕು? ಅಧೀನಗೊಳಿಸಲಾಯಿತು. ಯುದ್ಧ, ರಾಯಭಾರತ್ವ ಮತ್ತು ಕಂದಾಯ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮದ್ರಾಸ, ಬಾಂಬೆ ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಯಿತು. ಈ ಪಿಟ್ಸ್ ಇಂಡಿಯಾ ಕಾಯ್ದೆ 5 ಅಂಶಗಳನ್ನ ಕೊಡ್ತದೆ. ವಾಣಿಜ್ಯ ಮತ್ತು ರಾಜಕೀಯ ವ್ಯವಹಾರಗಳನ್ನ ಬೇರ್ಪಡಿಸ್ತೈತಿ. ಆಮೇಲೆ ಈ ಕಾಯ್ದೆ ವಿದ್ಯಮಾನಗಳನ್ನ ನಿರ್ದೇಶಕರುಗಳ ಮಂಡಳಿಗೆ ಅವಕಾಶ ನೀಡಿ ಸಿವಿಲ್, ಮಿಲಿಟರಿ ಮತ್ತು ರೆವಿನ್ಯೂ ವಿಷಯಗಳಿಗೆ ಸಂಬಂಧಪಟ್ಟಂತೆ 6 ಮಂದಿ ನಿರ್ದೇಶಕರನ್ನು ಒಳಗೊಂಡ ಒಂದು ಇಂಗ್ಲೆಂಡ್ ನಲ್ಲಿ ಒಂದು ಸಮಿತಿ ಸ್ಥಾಪಿಸ್ತದೆ. ಆಮೇಲೆ ಮಂಡಳಿಯ ಆದೇಶವನ್ನ ಭಾರತಕ್ಕೆ ವರ್ಗಾಯಿಸುವ 3 ನಿರ್ದೇಶಕರನ್ನು ಒಳಗೊಂಡ ಒಂದು ಏನಪ್ಪಾ ರಹಸ್ಯ ಸಮಿತಿಯನ್ನ ರಚನೆ ಮಾಡ್ತದೆ. ಆಮೇಲೆ ಗವರ್ನರ್ ಜನರಲ್ ನ ಸಮಿತಿ ಸದಸ್ಯರ ಸಂಖ್ಯೆ 4 ಇದ್ದು 3ಕ್ಕೆ ಇಳಿಸ್ತದೆ. ಆಮೇಲೆ ರಾಯಭಾರತ್ವ, ಯುದ್ಧ ಮತ್ತು ಕಂದಾಯ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮದ್ರಾಸ್, ಬಾಂಬೆ
ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಗವರ್ನರ್ ಜನರಲ್ ಅವನ ಒಂದು ಸುಪರ್ದಿ ಒಳಗ ಅದನ್ನು ಕೊಡಲಾಗ್ತದೆ. ಧನ್ಯವಾದಗಳು. ಸ್ಪರ್ಧಾ ಚಿಗುರು ಆನ್ಲೈನ್ ಕ್ಲಾಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಈಗ ಹೊಸದಾಗಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ. ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿ ಕೆಲವೊಂದಿಷ್ಟು ನನ್ನ ತಪ್ಪುಗಳು ಇರ್ತವೆ, ಆ ತಪ್ಪುಗಳನ್ನ ಸುಧಾರಿಸ್ಕೊಳ್ತೀನಿ, ಬದಲಾವಣೆ ಮಾಡ್ಕೊಳ್ತೀನಿ, ಕಡಿಮೆ ಮಾಡ್ಕೊಳ್ತೀನಿ. ತಪ್ಪುಗಳು ಆಗ್ತಾವು. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದು ವಾಯ್ಸ್ ಸರಿ ಬಂದಿಲ್ಲ. ಈಗ ಅದು ಮೈಕ್ ಕಟ್ಟಿತ್ತು, ಈಗ ಮೈಕ್ ಹಾಕಿದ್ದೀನಿ, ಸರಿ ಬಂದದ ಅಂತ ಅನ್ಕೊಳ್ತೀನಿ. ಸರಿ ಬರ್ಲಿಲ್ಲ ಅಂದ್ರೂ ಕೂಡ ಮತ್ತೆ ಹೆಚ್ಚುವರಿ ಇನ್ನೊಂದು ಏನಾದ್ರು ವ್ಯವಸ್ಥೆ ಮಾಡಿ ಮತ್ತೆ ಸರಿ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಿದ್ರಾಗೂ ಏನು ತಪ್ಪಾಗಿದ್ರ ಪ್ರೋತ್ಸಾಹಿಸಿ, ಏನೋ ಹೇಳಿ ನಮ್ಗ ತಿಳ್ಕೊಳ್ಳೋಣ, ಕಾಮೆಂಟ್ ಮೂಲಕ ಹೇಳಿ.